ಬಂಧುಗಳೇ ನಮಸ್ಕಾರ. ಕಲಾವಿದನಿಗೆ ಕನಸು ಎಂಬುದು ಆಕಾಶ, ಭೂಮಿ, ಸಮುದ್ರದಷ್ಟೇ ವಿಸ್ತಾರವಾದದ್ದು. ಕನಸನ್ನು ನನಸು ಮಾಡಿಕೊಳ್ಳಬೇಕೆಂದರೆ ಪ್ರಯತ್ನ ಬಹಳ ಮುಖ್ಯ. 332 ಸಿನಿಮಾಗಳಲ್ಲಿ ಪಾತ್ರ ಮಾಡಿ 333ನೇ ಸಿನಿಮಾದಲ್ಲಿ ತಾರಕಾಸುರನ ಪಾತ್ರದಲ್ಲಿ ಆರ್ಭಟಿಸಿದ ಗಣೇಶ್ ರಾವ್ ಕೇಸರ್ಕರ್ ಅವರ ಸಿನಿಮಾದ ಪ್ರಯತ್ನ ಮೆಚ್ಚಲೇಬೇಕು. ಇದಕ್ಕೆ ಸಾಥ್ ಕೊಟ್ಟವರು ಪೌರಾಣಿಕ ಐತಿಹಾಸಿಕ ವಿಷಯಗಳಲ್ಲಿ ಜ್ಞಾನವನ್ನು ಹೊಂದಿರತಕ್ಕಂಥ ಪುರುಷೋತ್ತಮ್ ಓಂಕಾರ್ ಅವರು. ಪೌರಾಣಿಕ ಚಿತ್ರ ಮಾಡಬೇಕೆಂದರೆ ಧೈರ್ಯ ಬೇಕು. ಆ ಶ್ರಮ ತೆರೆ ಮೇಲೆ ಕಾಣುತ್ತದೆ. ತಾರಕಾಸುರ ಮತ್ತು ಈಶ್ವರನ ಪಾತ್ರದಲ್ಲಿ ಗಣೇಶ್ ರಾವ್ ಕೇಸರ್ಕರ್ ಅವರು ಪರಕಾಯ ಪ್ರವೇಶ ಮಾಡಿದ್ದಾರೆ. ಅವರ ಆಂಗಿಕ ವಾಚಿಕ ಅಭಿನಯ ಪ್ರೇಕ್ಷಕರನ್ನು ಸೂರೆಗೊಳ್ಳುತ್ತದೆ. ಹೇಳಬೇಕಾದ ವಿಷಯವನ್ನು ಸುತ್ತಿ ಬಳಸಿ ಹೇಳದೆ ಒಂದು ಅಚ್ಚುಕಟ್ಟಾದ ಸಿನಿಮಾವನ್ನು ನಿರ್ದೇಶಕರು ನೀಡಿದ್ದಾರೆ. ದೊಡ್ಡ ನಿರ್ಮಾಪಕರು ಸಿಕ್ಕರೆ ಕನ್ನಡಕ್ಕೊಬ್ಬ ವಿದ್ವತ್ ನಿರ್ದೇಶಕ ನೆಲೆಯೂರುತ್ತಾನೆ. ಅಂತಹ ಪ್ರತಿಭೆ ಉಳ್ಳವರು ಪುರುಷೋತ್ತಮ್ ಓಂಕಾರ್ ಅವರು. ಸೀಮಿತ ಬಂಡವಾಳದಲ್ಲಿ ಸಿನಿಮಾ ನಿರ್ಮಾಣವಾಗಿರುವುದರಿಂದ ತಾಂತ್ರಿಕವಾಗಿ ಹೆಚ್ಚು ನಿರೀಕ್ಷೆ ಮಾಡಲು ಸಾಧ್ಯವಿಲ್ಲ. ಆದರೂ ಸಂಗೀತ, ಸಾಹಿತ್ಯ, ಛಾಯಾಗ್ರಹಣ ಪ್ರೇಕ್ಷಕರನ್ನು ನೋಡುವಂತೆ ಮಾಡುತ್ತದೆ. ಹೊಡಿ ಬಡಿ ರಕ್ತಪಾತಗಳನ್ನು ತೆರೆಯ ಮೇಲೆ ನೋಡಿ ಸಿಟ್ಟಾದ ಪ್ರೇಕ್ಷಕರಿಗೆ ತಾರಕಾಸುರ ಸಿನಿಮಾ ಬಿಸಿಲಲ್ಲಿ ಬಂದ ಮಳೆಯಂತೆ ಭಾಸವಾಗುತ್ತದೆ. ತಾರಕೇಶ್ವರ ಸಿನಿಮಾ ತಾರಕಾಸುರನ ಆರ್ಭಟದಂತೆ ಪ್ರೇಕ್ಷಕರನ್ನು ಮನಸೂರೆಗೊಳ್ಳುತ್ತದೆ. ನಮಸ್ಕಾರ.